ವಿಧಾನಸೌಧದಲ್ಲಿ ಹಾಲಿ ಮತ್ತೆ ಮಾಜಿ ಸಿಎಂ ಅವರು ಫುಲ್ ಸೈಲೆಂಟ್ ಆಗಿದ್ದಾರೆ. ಮುಖಾಮುಖಿ ಆದ್ರೂ ಕೂಡ ಮಾತನಾಡ್ತಾನೆ ಇಲ್ಲ. ಸಿಎಂ ಡಿಕೆಶಿ ಅವರು ಮತ್ತೆ ಮಾಜಿ ಸಿಎಂ ಸಿದ್ದು. ವಿಧಾನಸೌಧದಲ್ಲಿ ಹಾಲಿ ಮಾಜಿ ಸಿಎಂ ಫುಲ್ ಸೈಲೆಂಟ್. ಮುಖಾಮುಖಿ ಆದ್ರೂ ಮಾತನಾಡದ ಸಿಎಂ ಡಿಕೆಶಿ ಸಿದ್ದು. ಖಾತೆ ಕದನದ ಬೆನ್ನಲ್ಲೇ ಚುನಾವಣಾ ಆಯುಕ್ತರ ಕೋಣೆ. ರೆಡ್ಡಿ ಮುನಿಯಪ್ಪ ಬಂಡಾಯದ ಮಧ್ಯೆ ಮೌನದ ರಹಸ್ಯವೇನು ಹಾಗಿದ್ರೆ? ಕುರ್ಚಿಯಿಂದ ಇಳಿಯುತ್ತಾ ಇದ್ದಂತೆ ಸಿದ್ದರಾಮಯ್ಯನವರು ಮೌನಕ್ಕೆ ಜಾರಿಬಿಟ್ಟಿದ್ದಾರೆ. ಸಿಎಂ ಸ್ಥಾನ ತಪ್ಪಿದ ಬೇಸರವೇ ಅಥವಾ ತೆರೆಮರೆಯ ರಣತಂತ್ರ ಏನಾದರೂ ನಡೀತಾ ಇದೆಯಾ? ಖಾತೆ ಹಂಚಿಕೆ ಬಿಕ್ಕಟ್ಟಿನ ಬೆನ್ನಲ್ಲೇ ಸಿದ್ದರಾಮಯ್ಯ ರಹಸ್ಯ ನಡೆ. ನೋಡಿ, ವಿಧಾನಸೌಧದಲ್ಲಿ ಹಾಲಿ ಮುಖ್ಯಮಂತ್ರಿ ಆದಂತಹ ಡಿಕೆ ಶಿವಕುಮಾರ್, ಮಾಜಿ ಮುಖ್ಯಮಂತ್ರಿ ಆದಂತಹ ಸಿಎಂ ಸಿದ್ದರಾಮಯ್ಯನವರು, ಇವರಿಬ್ಬರೂ ಕೂಡ ಮುಖಾಮುಖಿಯಾದರೂ ಕೂಡ ಮಾತನಾಡದೆ ಸೈಲೆಂಟ್ ಆಗಿದ್ದಾರೆ. ಖಾತೆ ಕದನದ ಬೆನ್ನಲ್ಲೇ ಈಗ ಚುನಾವಣಾ ಆಯುಕ್ತರ ಕೋಣೆ ತಲುಪಿರುವಂತಹ ಹಾಜಿ ಮತ್ತು ಮಾಲಿ ಮುಖ್ಯಮಂತ್ರಿಗಳು. ರೆಡ್ಡಿ ಅಂದ್ರೆ ಏನು, ರಾಮಲಿಂಗಾರೆಡ್ಡಿ ಮತ್ತೆ ಮುನಿಯಪ್ಪ ಅವರಿದ್ದಾರೆ. ಅವರ ಬಂಡಾಯದ ಮಧ್ಯೆ ಮೌನದ ರಹಸ್ಯ ಏನಾದರೂ ಇದೆಯಾ? ಕುರ್ಚಿಯಿಂದ ಇಳಿತಾ ಇದ್ದಂತೆ ಸಿದ್ದು ಮೌನಕ್ಕೆ ಜಾರಿರೋದಾದ್ರೂ ಯಾಕೆ? ಸಿಎಂ ಸ್ಥಾನ ತಪ್ಪಿದೆ ಅಂತ ಬೇಸರ ಏನಾದರೂ ಇದೆಯಾ? ಅಥವಾ ತೆರೆಮರೆಯಲ್ಲಿ ಏನಾದರೂ ರಣತಂತ್ರವನ್ನ ರೂಪಿಸ್ತಾ ಇದ್ದಾರಾ ಸಿದ್ದು? ಎಲ್ಲವೂ ಕೂಡ ಈಗ ಪ್ರಶ್ನೆಯಾಗಿ ಕಾಡ್ತಾ ಇದೆ. ಖಾತೆ ಹಂಚಿಕೆಯ ಬಿಕ್ಕಟ್ಟಿನ ಬೆನ್ನಲ್ಲೇ ಸಿದ್ದರಾಮಯ್ಯ ರಹಸ್ಯವಾದಂತಹ ನಡೆಯನ್ನೇನಾದರೂ ನಡೀತಾ ಇದ್ದಾರಾ? ರಾಮಲಿಂಗಾರೆಡ್ಡಿ ಮತ್ತೆ ಮುನಿಯಪ್ಪ ಬಂಡಾಯದ ಮಧ್ಯೆ ಸಿದ್ದು ಮೌನವಾಗಿದ್ದಾರೆ ಅಂದ್ರೆ ಇಲ್ಲಿ ಏನೋ ಒಂದು ತಂತ್ರಗಾರಿಕೆ ನಡೀತಾ ಇದೆ ಅನ್ನೋ ಅನುಮಾನಗಳು ಕೂಡ ಬರ್ತಾ ಇದೆ. ಕಾಂಗ್ರೆಸ್ ಉದ್ಭವಿಸಿರುವಂತಹ ಈ ಒಂದು ಕಂಟಕದ ನಡುವೆ ಭಾರೀ ಕುತೂಹಲ ಮೂಡಿಸ್ತಾ ಇದೆ ಎಲ್ಲರಲ್ಲೂ ಕೂಡ, ಏನಾಗುತ್ತೆ ಅಂತ ಹೇಳಿ. ಯಾಕಂದ್ರೆ ಕುರ್ಚಿಯಿಂದ ರಾಜೀನಾಮೆಯನ್ನ ಕೊಟ್ಟು ಇಳಿತಾ ಇದ್ದಂತೆ ಇತ್ತ ಸಿದ್ದು ಮೌನವನ್ನ ವಹಿಸಿರೋದು, ಜೊತೆಗೆ ರಾಮಲಿಂಗಾರೆಡ್ಡಿ ಮುನಿಯಪ್ಪ ಅವರ ಒಂದು ಬಂಡಾಯದ ಮಧ್ಯೆ ಸಿದ್ದು ಮೌನವಾಗಿದ್ದಾರೆ ಅಂತಂದ್ರೆ ಇಲ್ಲಿ ಏನೋ ಒಂದು ತಂತ್ರಗಾರಿಕೆ ನಡೀತಾ ಇದೆ. ಏನಿರ್ಬೋದು ಅದು? ಅಂತಹ ಒಂದು ಸ್ಫೋಟ ಯಾವಾಗ ಆಗುತ್ತೆ, ಈ ಒಂದು ತಂತ್ರಗಾರಿಕೆಯ ರೂಪ ಅನ್ನೋದು ಎಲ್ಲರಲ್ಲೂ ಕೂಡ ಕಾಡ್ತಾ ಇರೋದು, ಜೊತೆಗೆ ಕುತೂಹಲ ಮೂಡಿಸ್ತಾ ಇದೆ ಸಿದ್ದರಾಮಯ್ಯನವರ ನಡೆ. ಯಾಕಂದ್ರೆ ವಿಧಾನಸೌಧದಲ್ಲಿ ಮುಖಾಮುಖಿ ಆದ್ರೂ ಕೂಡ ಗಮನಿಸ್ತಾ ಇದ್ರಿ ದೃಶ್ಯಾವಳಿಗಳಲ್ಲಿ, ಇಬ್ಬರಲ್ಲೂ ಒಂದು ಮಾತುಕತೆ ಇಲ್ಲ, ಹಲೋ ಅಥವಾ ಹಾಯ್ ಅಥವಾ ಒಂದು ಚಿಕ್ಕ ಸ್ಮೈಲ್ ಯಾವುದು ಕೂಡ ಇಲ್ಲ. ಗಮನಿಸ್ತಾ ಇದ್ರಿ ದೃಶ್ಯಾವಳಿಗಳಲ್ಲಿ, ಇವ್ರು ಈ ಕಡೆಯಿಂದ ಬಂದ್ರು, ಅವ್ರು ಆ ಕಡೆಯಿಂದ ಬಂದ್ರು, ಅಷ್ಟೇ, ಮುಗೀತು. ಇಬ್ರು ಮುಖಾಮುಖಿ ಆದ್ರೂ ಕೂಡ ಯಾವುದೇ ಒಂದು ಮಾತುಕತೆ ಆಗಿಲ್ಲ. ಹಾಗಿದ್ರೆ ಈಗ ಸಿದ್ದರಾಮಯ್ಯನವರ ನಡೆ ಎಲ್ಲರಲ್ಲೂ ಕೂಡ ಕುತೂಹಲ ಮೂಡಿಸ್ತಾ ಇರೋದು. ಸಿಎಂ ಸ್ಥಾನ ತಪ್ಪಿದೆ ಅಂತ ಬೇಸರದಲ್ಲಿ ಮಾತಾಡೋದನ್ನು ಬಿಟ್ಬಿಟ್ಟಿದ್ದಾರಾ? ಅಥವಾ ಏನಾದರೂ ಈ ಒಂದು ತಂತ್ರಗಾರಿಕೆಯನ್ನು ಏನಾದರೂ ಮಾಡ್ತಾ ಇದ್ದಾರಾ ಸಿದ್ದರಾಮಯ್ಯನವರು? ಎಲ್ಲವೂ ಕೂಡ ಕುತೂಹಲ. ಇತ್ತ ರೆಡ್ಡಿ ಮುನಿಯಪ್ಪ ಬಂಡಾಯದ ಮಧ್ಯೆ ಸಿದ್ದು ಮೌನವಾಗಿರೋದೇ ಯಾಕೆ ಅನ್ನೋ ಪ್ರಶ್ನೆ ಈಗ ಕಾಡ್ತಾ ಇರೋದು.